ಬಂದಿರುವಂತಹ ಎಲ್ಲರೂ ನಮ್ಮ ನಾಯಕರು, ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾನು ಕೂಡ ಈ 2-3 ದಿವಸದ ಹಿಂದೆ ಒಂದು ವಾಟ್ಸಪ್ ಗ್ರೂಪ್ ಅನ್ನು ಕ್ರಿಯೇಟ್ ಮಾಡಿದ್ದೀನಿ. ಅದರಲ್ಲಿ ನಮ್ಮ ಎಲ್ಲಾ ಮುಖ್ಯ ನಾಯಕರನ್ನು ಒಂದು ಪಂಚಾಯತಿಗೆ ಸುಮಾರು 5ರಿಂದ 10 ಜನದಂತೆ ಒಂದು ಗ್ರೂಪ್ ಅನ್ನು ಮಾಡಿದ್ದೀನಿ. ಈ ಗ್ರೂಪ್ ಅಲ್ಲಿ ಬೇರೆ ಅನ್ಯತಾ ವಿಚಾರಗಳು ಏನೂ ಇರುವುದಿಲ್ಲ. ಪಕ್ಷದ ಸಂಘಟನೆ ಮತ್ತು ಕಾರ್ಯಕ್ರಮಗಳು ಪಕ್ಷದ ಸಂಘಟನೆ ಮತ್ತು ಕಾರ್ಯಕ್ರಮಗಳ ವಿವರಗಳನ್ನು ಆಗಾಗ್ಗೆ ಈ ಗ್ರೂಪ್ ನಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ. ದಯವಿಟ್ಟು ಇದರಲ್ಲಿ ಬೇರೆ ಇತರೆ ಮೆಸೇಜ್ಗಳನ್ನು ಯಾವುದು ಮಾಡಕ್ಕೆ ಹೋಗ್ಬೇಡಿ, ನಿಮ್ಮಲ್ಲಿ ಮನವಿ ಮಾಡ್ತೇನೆ. ಮತ್ತೆ ಈ ಗ್ರೂಪ್ ಕೂಡ ಇನ್ನೂ ಸೇರಿಸೋದು ಬಹಳಷ್ಟು ಇದೆ. ಈಗ ಸುಮಾರು 350 ಜನ ಆಗಿರ್ಬೋದು. ಇನ್ನ ಕೂಡ ಸೇರಿಸ್ತೀನಿ. ತಾವು ಕೂಡ ಯಾರನ್ನ ಸೇರಿಸ್ಬೇಕು ಅಂತ ಸಲಹೆ ಕೊಡಬೇಕು. ಮತ್ತೆ ಈ ನಮ್ಮ ನಾಯಕರುಗಳಾದ ರಾಜೇಂದ್ರಗೌಡ ಮತ್ತು ಕಾರ್ಗಿಲ್ ವೆಂಕಟೇಶ್ ಅವರು ತಿಳಿದಂಗೆ ಇವತ್ತಿನ ಉದ್ದೇಶ, ಈ ಸಭೆಯ ಉದ್ದೇಶ ತಿಳಿಸಿದ್ದಾರೆ. ಆದ್ರೆ ನಾನು ಸ್ವಲ್ಪ ನಿಮ್ಗೆ ಸ್ವಲ್ಪ ವಿವರವಾಗಿ ಹೇಳ್ಬೇಕು ಅಂತಂದ್ರೆ, ಈ ಭಾರತ್ ಜೋಡೋ ಸಂಘ ಅನ್ನೋದು ನಮ್ಮ ಶಿವಕುಮಾರ್ ಅವರು ಯುವ ನಾಯಕತ್ವವನ್ನು ಬೆಳೆಸಬೇಕು ಅಂತ ಒಂದು ಸ್ಥಾಪನೆ ಮಾಡ್ತಾ ಇರುವಂತಹ ಒಂದು ಯುವ ಸಂಘವಾಗಿದೆ. ಯುವ ಸಂಘದ ಸದಸ್ಯರಾಗಿ ಯಾವ ರೀತಿ ನೋಂದಾಯಿಸ್ಕೋಬೇಕು ಅಂತ ನಿಮ್ಗೆಲ್ಲ ತಿಳಿಸ್ತೇನೆ. ನಾನು ಓಪನ್ ಮಾಡಿರುವಂತಹ ಗ್ರೂಪ್ ಅಲ್ಲೂ ಕೂಡ ಅದರ ಲಿಂಕ್ ಕಳಿಸಿದ್ದೇನೆ. ಆ ಭಾರತ್ ಜೋಡೋ ಯುವ ಸಂಘದಲ್ಲಿ ಸದಸ್ಯರಾಗಲು ಯುವಕರು 18ರಿಂದ 35 ವರ್ಷ ವಯಸ್ಸಿನವರಾಗಿರ್ಬೇಕು. 16 ಇಲ್ಲ 18ರಿಂದ 35 ವರ್ಷ ವಯಸ್ಸಾಗಿರ್ಬೇಕು. ಮತ್ತೆ ಯಾವುದೇ ರಿಸರ್ವೇಶನ್ ಇರುವುದಿಲ್ಲ. ಎಲ್ಲಾ ಜಾತಿಯ ಜನಾಂಗದವರು ಸೇರಬಹುದು. ಇದರಲ್ಲಿ ಮಹಿಳೆಯರಿಗೂ ಕೂಡ ಹೆಚ್ಚು ಒತ್ತು ಕೊಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೇನೆ. ಆ ಗ್ರೂಪ್ ಅಲ್ಲಿ ಕೊಟ್ಟಿರುವಂತಹ ಒಂದು ಲಿಂಕ್ ಅನ್ನು ನೀವು ಉಪಯೋಗಿಸುವುದಾದರೆ, ಫಸ್ಟ್ ನಿಮ್ಗೆ ನೀವು ಅದ್ರಲ್ಲಿ ಹೋಗಿ ರಿಜಿಸ್ಟರ್ ಮಾಡ್ಕೋಬೇಕು ಅಂತಂದ್ರೆ ನಿಮ್ಗೆ ಒಂದು OTP ಬರುತ್ತೆ. ನಿಮ್ಮ ಆಧಾರ್ ಫಸ್ಟ್ ನಿಮ್ಮ ಮೊಬೈಲ್ ನಂಬರ್ ಅನ್ನು ಎಂಟ್ರಿ ಮಾಡಬೇಕು. ನಿಮ್ಮ ಮೊಬೈಲ್ ನಂಬರ್ ಎಂಟ್ರಿ ಆದ ತಕ್ಷಣ ಅದು ಮುಂದೆ ಹೋಗಿ ಒಂದು ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ. ನೀವು ನಿಮ್ಮ ಆಧಾರ್ ಕಾರ್ಡ್ ಅನ್ನ ಎಂಟ್ರಿ ಮಾಡಿದ ತಕ್ಷಣ ಮತ್ತೊಂದು OTP ಬರುತ್ತೆ. ಆ OTP ಅನ್ನು ಕೊಟ್ಟು ನಿಮ್ಮ ಆಧಾರ್ ಕಾರ್ಡ್ ಅನ್ನ ವ್ಯಾಲಿಡೇಟ್ ಮಾಡಾದ್ಮೇಲೆ ನಿಮ್ಮ ವಿವರಗಳನ್ನ ಎಂಟ್ರಿ ಮಾಡೋದಕ್ಕೆ ಸೂಚಿಸುತ್ತೆ. ನಾವೇ ಮಾಡ್ಕೋಬಹುದು, ಪಂಚಾಯತಿಗೆ ಹೋಗೋ ಅವಶ್ಯಕತೆ ಇರುವುದಿಲ್ಲ. ನಿಮ್ಮ ಎಲ್ಲಾ ವಿವರಗಳನ್ನು ನೀವು ನೋಂದಾಯಿಸಿದ ಮೇಲೆ ಮತ್ತೆ ಒಂದು ಸಬ್ಮಿಟ್ ಮಾಡೋದಕ್ಕೆ ಕೇಳುತ್ತೆ. ಸಬ್ಮಿಟ್ ಮಾಡಿದ ಮೇಲೆ ಮತ್ತೊಂದು OTP ಬರುತ್ತೆ. ಆ OTP ಬಂದ್ರೆ ನಿಮ್ಮ ರಿಜಿಸ್ಟ್ರೇಷನ್ ಆದಂಗೆ. ಅದನ್ನ ನಾವೇ ಮಾಡ್ಕೋಬಹುದು. ಇಲ್ಲ ಅಥವಾ ನಿಮ್ಮ ಪಂಚಾಯತಿಗೆ ಹೋಗಿ ನಿಮ್ಮ ಪಂಚಾಯತಿ ಮಟ್ಟದಲ್ಲಿ ಇರುವಂತಹ PDO ಅಥವಾ ಬಿಲ್ ಕಲೆಕ್ಟರ್ ಮುಖಾಂತರ ಮಾಡಬಹುದು. ಇದು ಯಾವುದೇ ರಿಸರ್ವೇಶನ್ ಇರುವುದಿಲ್ಲ. 18ರಿಂದ 35 ವರ್ಷದ ಎಲ್ಲಾ ಯುವಕ ಯುವತಿಯರಿಗೂ ಇದರಲ್ಲಿ ಮೆಂಬರ್ಗಳಾಗೋದಕ್ಕೆ ಅವಕಾಶ ಉಂಟು. ಇನ್ನು ಗ್ಯಾರಂಟಿ ಸಮಿತಿ ಏನಿದೆ, ಪಂಚಾಯತಿ ಮಟ್ಟದಲ್ಲಿ ಒಂದು ಗ್ಯಾರಂಟಿ ಸಮಿತಿ ಮಾಡಬೇಕಾಗಿದೆ. ಈ ಸಮಿತಿಯಲ್ಲಿ ಒಂದು ಪಂಚಾಯತಿಗೆ 6 ಜನನ ಸೇರ್ಬಹುದು. ಇದಕ್ಕೆ ರಿಸರ್ವೇಶನ್ ಇದೆ, ಆದ್ರೆ ವಯಸ್ಸಿನ ಲಿಮಿಟ್ ಇರೋದಿಲ್ಲ. ನೀವು 18 ವರ್ಷದವರು ಮಾಡ್ಬೋದು, 40 ವರ್ಷದವರು ಮಾಡ್ಬೋದು, 50 ವರ್ಷದವರು ಮಾಡ್ಬೋದು. ಬಟ್ ರಿಸರ್ವೇಶನ್ ಇರುತ್ತೆ. ಈ 6 ಜನರ ಪೈಕಿ ಒಬ್ರು ಜನರಲ್ ಇರ್ತಾರೆ, 2 ಮಹಿಳೆಯರು ಇರ್ತಾರೆ. ಮಹಿಳೆಯರು ಯಾವುದೇ ಜಾತಿಗೆ ಸೇರಿರ್ಬೋದು, ಅದಕ್ಕೆ ರಿಸರ್ವೇಶನ್ ಇರೋದಿಲ್ಲ. OBC ಒಂದಿರುತ್ತೆ, ಮೈನಾರಿಟಿ ಒಂದಿರುತ್ತೆ. ಮೈನಾರಿಟಿ ಒಂದು ವೇಳೆ ಆ ಪಂಚಾಯತಿಯಲ್ಲಿ ಇಲ್ಲದೆ ಇದ್ರೆ ಅದನ್ನ ಜನರಲ್ ತಗೋಬಹುದು. ಆಮೇಲೆ SC ಅಥವಾ ST ಅವರು ಒಬ್ಬರನ್ನ ನಾವು ಮೆಂಬರ್ ಆಗಿ ಸೇರ್ಬಹುದು. ಇದನ್ನ ನಿಮ್ಮ ಏನೇನು ನಾಯಕರೆಲ್ಲ ಸೇರಿದಿರ ನೀವೆಲ್ಲ ಮಾತಾಡ್ಕೊಂಡು ಆಯಾ ಪಂಚಾಯತಿದು ಯಾರನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ನಾಯಕರಾದ ಆದಿನಾರಾಯಣ ಅವರು ತಿಳಿಸ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ಈ ಭಾರತ್ ಜೋಡೋದು ಅದೇ ರೀತಿಯಾಗಿ ನೀವು ಎಲ್ಲರೂ ಸೇರಿರುವ ಹಿರಿಯ ನಾಯಕರೆಲ್ಲ ಕೂಡ ಯುವಕರಿಗೆ ಹೇಳಿ ಆದಷ್ಟು ನಮ್ಮ ಪಕ್ಷದವ್ರನ್ನ ನೋಂದಾಯಿಸಿಕೊಳ್ಳಲು ಪ್ರೇರೇಪಿಸಬೇಕು. ಯಾಕಂತಂದ್ರೆ ಮುಂದೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಮಾಡುವಾಗ ಜನಸಂಖ್ಯಾ ಬಲ ಜಾಸ್ತಿ ಕೇಳಬಹುದು. ಆವಾಗ ನಮ್ಮ ಪಕ್ಷದ ಹುಡುಗರಿದ್ರೆ ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಈ ರೀತಿ ನಾವು ಮಾಡ್ಕೋಬಹುದು. ಅದರಿಂದ ನಮ್ಮ ಪಕ್ಷದ ಹೆಚ್ಚೆಚ್ಚು ಹುಡುಗರನ್ನ ನೀವು ಇದರಲ್ಲಿ ಸೇರಿಸುವ ಕಾರ್ಯಕ್ರಮ ಆಗಬೇಕು. ನಮ್ಮ ಮನೆಗಳಿಗಿಂತ ಇತರೆ ಮನೆಗಳಲ್ಲಿರೋ ಹುಡುಗರನ್ನ ಪ್ರೋತ್ಸಾಹಿಸಿ ನಾವು ಗುರುತಿಸ್ಕೊಂಡಿರ್ತೀವಿ ಪಕ್ಷದಲ್ಲಿ. ನಮ್ಮ ಹುಡುಗರೇ ಅನ್ನೋದಕ್ಕಿಂತ ಆ ಊರಲ್ಲಿರೋ ಬೇರೆ ಇತರೆ ಜನಾಂಗದವರು, ಇತರೆ ಮನೆಗಳ ಹುಡುಗರನ್ನ ಬೆಳೆಸಿ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠಗೊಳಿಸಲು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.